ಜಾಹೀರಾತಿಗಾಗಿ ಸಂಪರ್ಕಿಸಿ 9739333341 9035989444. ಎಐಸಿಸಿ ಕಾರ್ಯದರ್ಶಿ ಸೂರಜ್ ಹೆಗ್ಡೆ ನಿಧನಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಸೂರಜ್ ಹೆಗ್ಡೆ ಅವರ ಅಗಲಿಕೆ ಸುದ್ದಿ ಕೇಳಿ ನಮ್ಮ ಮನಸ್ಸಿಗೆ ಆಘಾತವಾಗಿದೆ. ಚಿಕ್ಕ ವಯಸ್ಸಿಗೆ ಅವರು ನಮ್ಮನ್ನು ಅಗಲಿದ್ದಾರೆ ಎಂಬುದನ್ನು ನಂಬಲೇ ಆಗುತ್ತಿಲ್ಲ. ಸೂರಜ್ ಅವರು ಎಐಸಿಸಿ ಕಾರ್ಯದರ್ಶಿಯಾಗಿ ತಮಿಳುನಾಡು ಹಾಗೂ ಪುದುಚೇರಿ ರಾಜ್ಯದ ಉಸ್ತುವಾರಿಯಾಗಿ ಪಕ್ಷದ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರು. ಅವರ ಅಗಲಿಕೆ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾರದ ನಷ್ಟ ಎಂದು ಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸೂರಜ್ ಹೆಗ್ಡೆ ಅವರು ನನ್ನ ಆತ್ಮೀಯ ಒಬ್ಬ ಸ್ನೇಹಿತ. ದೇವರಾಜ ಅರಸು ಅವರ ರಾಜಕೀಯದ ಕುಡಿ. ಅವರ ತಂದೆ ಕೂಡ ನಾನು ಬಲ್ಲೆ ಅವ್ರನ್ನ. ಅವರು ಕೂಡ ವಿದ್ಯಾರ್ಥಿ ನಾಯಕರುಗಳನ್ನು ತಯಾರು ಮಾಡ್ತಾಯಿದ್ರು, ಎಂ ಡಿ ನಟರಾಜ್ ಅವರು. ಸೊ ಈ ನಮ್ಮ ಪಕ್ಷಕ್ಕೆ ಇಂಥ ನಿಷ್ಠಾವಂತ ಕಾರ್ಯಕರ್ತರು ಭಾಳ ವಿರಳ. ಎಲ್ಲೇ ಏನೇ ಜವಾಬ್ದಾರಿ ಕೊಟ್ಟಿರಲಿ ಆ ಕೆಲಸವನ್ನು ಹಿಂದೆ AICC ಸೆಕ್ರೆಟರಿಯಾಗಿ ಕೂಡ ರಾಹುಲ್ ಗಾಂಧಿ ಅವರಿಗೆ ಅಸಿಸ್ಟ್ ಮಾಡ್ತಾಯಿದ್ರು, ಯೂತ್ ಕಾಂಗ್ರೆಸ್ಗೆ ಅಸಿಸ್ಟ್ ಮಾಡ್ತಾಯಿದ್ರು. ಈಗ ತಮಿಳುನಾಡಿಗೆ ಇನ್ಚಾರ್ಜ್ ಆಗ್ತಿದ್ರು. ನಮ್ಮ ಗ್ಯಾರಂಟಿ ಸಮಿತಿಗೆ ಉಪಾಧ್ಯಕ್ಷರಾಗಿ ಕ್ಯಾಬಿನೆಟ್ ಸ್ಟೇಟ್ ಮಿನಿಸ್ಟರ್ ಸ್ಟೇಟಸ್ನಲ್ಲಿ ಸಂಘಟನೆ ಮಾಡ್ತಾಯಿದ್ರು. ಯಾವ ಸರಳತೆ ಸಜ್ಜನತೆ ಯಾವಾಗಲೂ ಕೂಡ ನಗನಗ್ತಾ ಯಾವ ಅಧಿಕಾರನೂ ಯಾವತ್ತೂ ಅವ್ರು ಕೇಳಿದವರಲ್ಲ. ಆದರೂ ನಾವೇ ಅವರಿಗೆ ಬೇಕಾದಷ್ಟು ಪ್ರಯತ್ನಗಳು ಮಾಡಿದಾಗೆಲ್ಲ ನನ್ನ ಬಗ್ಗೆ ತಲೆ ಕೆಡಿಸ್ಕೊಬೇಡ ಅಂತ ಹೇಳ್ತಿದ್ದಂಥದ್ದು. ಇವತ್ತು ಇಂಥ ಒಬ್ಬ ಕಾರ್ಯಕರ್ತನ ಕಳ್ಕೊಂಡಿದ್ದೇವೆ. ಈಗೂ ನೋಡಿ ಅಮ್ಮ ನೆನ್ನೆಲ್ಲ ಮೊನ್ನೆ ನಾನು ದೇವರಾಜ ಅರಸು ಅವರ ಪುತ್ಥಳಿಗೆ ಹೂನಾರ ಹಾಕಕ್ಕೆ ಹೋದಾಗ ಅಲ್ಲಿ ಕೊನೆ ಮಾತು ನನಗೂ ಆಗ್ತದೆ. ನಿನ್ನೆ ನನ್ನ ಕ್ಷೇತ್ರ ಪ್ರವಾಸ ಮಾಡಿದಾಗ ನಾನು ಅಲ್ಲಿಗೆ ರಾತ್ರಿ 10:30 ಗಂಟೆ ಮೇಲೆ ನನಗೆ ಮೆಸೇಜ್ ಬಂತು. ನಂಗೆ ನಂಬಕ್ಕೆ ಆಗಲಿಲ್ಲ. ಕೊನೆಗೆ ಪೊಲೀಸವರು IB ಅವರು ನಮ್ಮೇಲೆ ಕೊನೆಗೆ ಲೇಟಾಗಿ ನನಗೆ ಹಿಂಗಾಗಿದೆ ಅಂತೇಳಿ ತಿಳಿಸಿದ್ರು. ಸೊ ಇವತ್ತು ಇಂಥ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನ ಮುಖಂಡನನ್ನು ನಾವು ಕಳ್ಕೊಂಡಿದ್ದೇವೆ. ಮಕ್ಕಳು, ಅವರ ಕುಟುಂಬ, ಅವರು ಪಾಪ ನನಗೆ ಅವರ ಪರಿಸ್ಥಿತಿ ನೋಡಿದ್ರೆ ಅವ್ರಿಗೂ ಅರ್ಥ ಆಗ್ತದೆ. ವಿಧಿ ಯಾರ ಕೈಲೂ ಇಲ್ಲ, ಯಾವುದು ಶಾಶ್ವತ ಇಲ್ಲ. ಮೊನ್ನೆ ಚೆನ್ನೈಯಲ್ಲಿ ಚುನಾವಣೆಗೆ ಹೋದಾಗ ಸ್ವಲ್ಪ ಆಘಾತ ಆಗಿತ್ತು, ತಿರ್ಗಾ ಬಂದು ಚೇತರಿಸ್ಕೊಂಡಿದ್ದ. ಆದರೂ ಕೂಡ ಈ ರೀತಿ ಆಗಿರೋದು ಅವ್ರಿಗೂ ಶಾಕ್ ಆಗಿದ್ದಾರೆ, ನಮಗೂ ಶಾಕ್ ಆಗಿದೆ. ಇವತ್ತು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಬೇಕು ಅಂತೇಳಿ ಅವ್ರಿಗೆ ಟೈಮ್ ಫಿಕ್ಸ್ ಆಗಿತ್ತು. ಅವ್ರು ಕೇಳ್ಕೊಂಡಿದ್ರು ರಾಹುಲ್ ಗಾಂಧಿ ಭೇಟಿ ಮಾಡಬೇಕು ಅಂತ, ಅವ್ರನ್ನ ಕರೆದಿದ್ರು. ಸೊ ಈ ಸಂದರ್ಭದಲ್ಲಿ ಈ ರೀತಿ ಆಗಿರೋದು ಅವ್ರಿಗೂ ಕೂಡ ಈಗಾಗಲೇ ಅವರ ಧರ್ಮಪತ್ನಿ ಜೊತೆ ರಾಹುಲ್ ಗಾಂಧಿ ಅವರು ಕೂಡ ಮಾತಾಡಿದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡಿದ್ದಾರೆ. ಅವರು ಕೂಡ ಅವ್ರಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಿದ್ದೇವೆ. ನಾವು ಕೂಡ ಈ ಕುಟುಂಬಕ್ಕೆ ನಮ್ಮ ಕೈಯಲ್ಲಿ ಏನು ಶಕ್ತಿ ತುಂಬಲಿಕ್ಕೆ ಸಾಧ್ಯನೋ ಅವ್ರ ಹತ್ರ ಮುಂದಿನ ದಿನದಲ್ಲಿ ಮಾತಾಡೋ ಕೆಲಸ ಮಾಡ್ತೇವೆ. ಈ ದೇಶಕ್ಕೆ, ಈ ನಮ್ಮ ರಾಜ್ಯಕ್ಕೆ ಭೂ ಸುಧಾರಣೆಯಲ್ಲಿ ಮತ್ತು ಎಲ್ಲ ನಾಯಕರುಗಳನ್ನು, ಏನು ಹೊಸ ನಾಯಕರುಗಳನ್ನು ದೇವರಾಜ ಅರಸು ಅವರು ತಯಾರು ಮಾಡ್ತಾಯಿದ್ರು, ಆ ನಾಯಕರ ಪ್ರಯೋಗ ಶಾಲೆ ಅವರು ದೇವರಾಜ ಅರಸು. ಆ ಕುಡಿ ಇದೊಂದು ಮಾತ್ರ ರಾಜಕೀಯದಲ್ಲಿ ಇತ್ತು. ಸೊ ನಾವು ಕಳ್ಕೊಂಡಿದ್ದೇವೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರ ಎಲ್ಲ ಸ್ನೇಹಿತರು, ನಮ್ಮ ಪಕ್ಷದ ಮುಖಂಡಗಳು, ಕಾರ್ಯಕರ್ತರು, ನಾವೆಲ್ಲ ಅವ್ರನ್ನ ಕಳ್ಕೊಂಡು ಭಾಳ ದುಃಖದಲ್ಲಿ ನಾವೆಲ್ಲ ಇವತ್ತು ದಿನ ಕಳೆಯುವಂಥ ಪರಿಸ್ಥಿತಿ ಬಂದಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಜೊತೆಯಲ್ಲಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ.